ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, 2 days ಬಿಫೋರ್ ನಾನು ಒಂದು NFO ಬಗ್ಗೆ ಕವರ್ ಮಾಡಿದ್ದೆ, ಅಂದ್ರೆ ನ್ಯೂ ಫಂಡ್ ಆಫರ್. ಅದನ್ನ ನೋಡಿದ್ಮೇಲೆ ತುಂಬಾ ಜನ ಇನ್ನೊಂದು NFO ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ರಿ. ಇದ್ರ ಬಗ್ಗೆ ಕೂಡ ಕವರ್ ಮಾಡಿ ತಿಳಿಸ್ಕೊಡಿ ಅಂತ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕೇಳಿದಂತ NFO ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಆ ಹೊಸ NFO ಯಾವುದು? ಬಹುಶಃ ಈಗಾಗಲೇ ತುಂಬಾ ಜನರಿಗೆ ಗೊತ್ತಿದೆ, ಹಾಗೆ ತುಂಬಾ ಜನ ಅಪ್ಲೈ ಕೂಡ ಮಾಡಿರ್ಬೋದು. ಅದು ಯಾವುದು ಅಂತ ನೋಡೋದಾದ್ರೆ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ನಾನು ಲಾಂಚ್ ಆದಾಗ್ಲೇ ಕವರ್ ಮಾಡಿದ್ದೆ ಕೂಡ. ಯಾಕಂದ್ರೆ ಈ ಜಿಯೋ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ಸ್ ಬರೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ನಡಿ, ಅದರ ಒಂದು ಆರ್ಮ್ ಬ್ಲಾಕ್ ರಾಕ್ ಹಾಗೂ ಜಿಯೋ ಎರಡು ಜಾಯಿಂಟ್ ವೆಂಚರ್ ಅಲ್ಲಿ ಲಾಂಚ್ ಮಾಡ್ತಾ ಇರುವಂತದ್ದು. ಈ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ವಿಶೇಷತೆಗಳೇನು, ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಓಪನ್ ಎಂಡೆಡ್ ಕ್ಲೋಸ್ಡ್ ಎಂಡೆಡ್, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಎಲ್ಲ ವಿಚಾರದ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೆಸರಲ್ಲೇ ಇದೆ ಫ್ಲೆಕ್ಸಿ ಕ್ಯಾಪ್ ಅಂತ. ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಕಡೆ ಕೂಡ ಇನ್ವೆಸ್ಟ್ ಮಾಡುವಂತ ಫಂಡ್ ಆಗಿರುತ್ತೆ. ಇಲ್ಲೇ ನೋಡಬಹುದು, ಇನ್ವೆಸ್ಟ್ ಡೈನಾಮಿಕಲಿ ಅಕ್ರಾಸ್ ಲಾರ್ಜ್, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ವಿತ್ ನೋ ಫಿಕ್ಸ್ಡ್ ಅಲೋಕೇಶನ್ ಬಕೆಟ್ಸ್. ಇಲ್ಲಿ ಯಾವುದೇ ರೀತಿಯ ಫಿಕ್ಸ್ಡ್ ಅಲೋಕೇಶನ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ಫಿಕ್ಸ್ಡ್ ಅಲೋಕೇಶನ್ ಇರುತ್ತೆ, ಅಲ್ಲಿ ಇಷ್ಟು ಪರ್ಸೆಂಟೇಜ್ ಮಾತ್ರ ಹಾಕ್ಬೇಕು ಅಂತ ಇರುತ್ತೆ. ಅಂದ್ರೆ ಉದಾಹರಣೆಗೆ ನೋಡೋದಾದ್ರೆ 50% ಲಾರ್ಜ್ ಕ್ಯಾಪ್, 20% ಸ್ಮಾಲ್ ಕ್ಯಾಪ್, 30% ಮಿಡ್ ಕ್ಯಾಪ್, ಈ ರೀತಿ ಸ್ಲ್ಯಾಬ್ಸ್ ಅನ್ನ ಹಾಕೊಂಡಿರುತ್ತೆ ಕಂಪನಿ. ಆದ್ರೆ ಇಲ್ಲಿ ಆ ರೀತಿಯ ಯಾವುದೇ ಫಿಕ್ಸೇಷನ್ ಇಲ್ಲ. ಎಲ್ಲಿ ಅಪರ್ಚುನಿಟಿ ಜಾಸ್ತಿ ಇದೆ ಅನ್ಸುತ್ತೋ ಅಂತಹ ಕಡೆ ಕಂಪನಿ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿಯ ಫಿಕ್ಸ್ಡ್ ಅಲೋಕೇಶನ್ ಇಲ್ಲ. ಇಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಮಾಡಬಹುದು, ಮಿಡ್ ಕ್ಯಾಪ್ ಅಲ್ಲಿ ಮಾಡಬಹುದು, ಅಥವಾ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಮಾಡಬಹುದು. ಏನು ಅಲೋಕೇಶನ್ ಸ್ಟ್ರಾಟಜಿಗೆ ಬಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಯಾವ ಕಡೆ ಬೇಕಿದ್ರು ಕೂಡ ಶಿಫ್ಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಅನ್ನ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಎಲ್ಲಿ ಅಪರ್ಚುನಿಟಿ ಜಾಸ್ತಿ ಇದೆ ಅಥವಾ ಎಲ್ಲಿ ಅಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅಂತಹ ಕಡೆ ಹೆಚ್ಚು ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಅಪರ್ಚುನಿಟಿ ಕಡಿಮೆ ಇರುವಂತ ಕಡೆ ಅಥವಾ ರಿಸ್ಕ್ ಕಡಿಮೆ ಇರುವಂತ ಕಡೆ ಕಡಿಮೆ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಫ್ಲೆಕ್ಸಿಬಲ್ ಇರುತ್ತೆ. ಈವನ್ ಫಂಡ್ ಮ್ಯಾನೇಜರ್ಸ್ಗೂ ಕೂಡ ಅವರ ಸ್ಟ್ರಾಟಜಿಗೆ ತಕ್ಕಂತೆ ಹೂಡಿಕೆಯನ್ನ ಮಾಡುತ್ತೆ. ಏನು ಫಂಡ್ ಸ್ನ್ಯಾಪ್ ಶಾಟ್ ನೋಡೋದಾದ್ರೆ ಬೇಸಿಕ್ ಡೀಟೇಲ್ಸ್ ಯಾವಾಗ ಓಪನ್ ಆಗುತ್ತೆ ಅಂತ. ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಓಪನ್ ಎಂಡೆಡ್ ಈಕ್ವಿಟಿ ಸ್ಕೀಮ್ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಓಪನ್ ಎಂಡೆಡ್ ಹಾಗೂ ಕ್ಲೋಸ್ಡ್ ಎಂಡೆಡ್ ಗೆ ಇರುವಂತಹ ಡಿಫರೆನ್ಸ್ ಅನ್ನ ಹೇಳಿದೀನಿ. ಓಪನ್ ಎಂಡೆಡ್ ಅಂದ್ರೆ ಇಷ್ಟೇ, NFO ಡೇಟ್ ನ ನಂತರ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ ಅಥವಾ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಈ ಸ್ಕೀಮ್ ಅಲ್ಲಿ. ಆದ್ರೆ ಕ್ಲೋಸ್ಡ್ ಎಂಡೆಡ್ ಅಂದ್ರೆ ಅಲ್ಲಿ ಹೂಡಿಕೆ ಮಾಡಕ್ ಆಗೋದಿಲ್ಲ. ಆದ್ರೆ ಕೆಲವು ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದಂತಹ ಸಂದರ್ಭದಲ್ಲಿ ಮಾಡಬಹುದಿರುತ್ತೆ. ಬಟ್ ಎರಡಕ್ಕೂ ಕೂಡ ತನ್ನದೇ ಆದಂತಹ ನಿರ್ಬಂಧಗಳಿರುತ್ತೆ, ಅದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದು ಓಪನ್ ಎಂಡೆಡ್ ಆಗಿರುತ್ತೆ, ಯಾವಾಗ ಬೇಕಾದ್ರೂ ಎಕ್ಸಿಟ್ ಕೂಡ ಆಗೋಕೆ ಅವಕಾಶ ಇರುತ್ತೆ. ಬಟ್ ಕ್ಲೋಸ್ಡ್ ಎಂಡೆಡ್ ಅಲ್ಲಿ ಇರೋದಿಲ್ಲ. ಯಾರಾದ್ರೂ ಅಪೋಸಿಟ್ ಬೈಯರ್ಸ್ ಇದ್ರೆ ಮಾತ್ರ ಎಕ್ಸಿಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಏನು ಬೆಂಚ್ ಮಾರ್ಕ್ ಗೆ ಬಂದ್ರೆ ನಿಫ್ಟಿ 500 ಆಗಿರುತ್ತೆ ಬೆಂಚ್ ಮಾರ್ಕ್. ಹಾಗೆ ಡೈರೆಕ್ಟ್ ಪ್ಲಾನ್ ಆಗಿರುತ್ತೆ, ಗ್ರೋತ್ ಓನ್ಲಿ, ಗ್ರೋತ್ ಪ್ಲಾನ್. ಡೈರೆಕ್ಟ್ ಪ್ಲಾನ್ ಅಥವಾ ರೆಗ್ಯುಲರ್ ಪ್ಲಾನ್ ಅಂದ್ರೆ ಡಿಫರೆನ್ಸ್ ಎಷ್ಟೇ. ಡೈರೆಕ್ಟ್ ಪ್ಲಾನ್ ಅಲ್ಲಿ ನೀವು ಕಂಪನಿ ಹತ್ರ ಡೈರೆಕ್ಟ್ ಆಗಿ ತಗೊಳ್ತೀರಿ. ರೆಗ್ಯುಲರ್ ಆದ್ರೆ ಮಧ್ಯೆ ಇಂಟರ್ಮೀಡಿಯರೀಸ್ ಇರುತ್ತೆ. ಇಂಟರ್ಮೀಡಿಯರೀಸ್ ಇದ್ದಾಗ ಅವರ ಚಾರ್ಜಸ್ ಕೂಡ ಇರುತ್ತೆ. ಬಟ್ ನಿಮಗೆ ಸಪೋರ್ಟ್ ಬೇಕು ಅಂತಂದ್ರೆ ಇಂಟರ್ಮೀಡಿಯರೀಸ್ ಬೇಕಾಗುತ್ತೆ. ಅದು ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ ಆಗ್ಬಹುದು ಅಥವಾ ಬೇರೆ ಯಾವುದೋ ಪ್ಲಾಟ್ಫಾರ್ಮ್ ಇರಬಹುದು. ಏನು NFO ಪ್ರೈಸ್ ಬಂದು ಯೂಶಲಿ 10 per unit ಇರುತ್ತೆ, ಅದೇ ಪ್ರೈಸ್ ಇದೆ ಇದು ಕೂಡ. ಡೇಟ್ಸ್ ನೋಡಬಹುದು, ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗಿದೆ ಈಗಾಗಲೇ. ಅಕ್ಟೋಬರ್ 7ಕ್ಕೆ ಕ್ಲೋಸ್ ಆಗುತ್ತೆ. ರೀ ಓಪನ್ ವಿತ್ ಇನ್ 5 business days ಆಫ್ ಅಲಾಟ್ಮೆಂಟ್. ಅಂದ್ರೆ ಅಕ್ಟೋಬರ್ 7ಕ್ಕೆ ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಆದ ನಂತರ ವಿತ್ ಇನ್ 5 business days ಅಲ್ಲಿ ರೀ ಓಪನ್ ಆಗುತ್ತೆ. ಅಂದ್ರೆ ನೀವು ಅಲ್ಲಿ ಮಾರಾಟ ಕೂಡ ಮಾಡಬಹುದಾಗಿರುತ್ತೆ, ಬೇಡ ಅಂದ್ರೆ ಹಾಗೆ ಹೊಸದಾಗಿ ತಗೊಳ್ಳೋರು NFO ದಲ್ಲಿ ಹೂಡಿಕೆ ಮಾಡಿಲ್ಲ ಅಂದ್ರೆ ಆ ನಂತರ ಕೂಡ ಹೂಡಿಕೆ ಮಾಡಬಹುದಾಗಿರುತ್ತೆ. ಇದು ಈ NFO ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು. ಏನು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಕಡೆ ಬಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಅಕ್ರಾಸ್ ಮಾರ್ಕೆಟ್ ಕ್ಯಾಪ್ಸ್, ಇಕ್ವಿಟಿ ಅಂಡ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೂಡಿಕೆ ಮಾಡುವಂತದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಈ ಫಂಡ್ ನ ಉದ್ದೇಶ ಆಗಿದೆ. ಸ್ಟಾಕ್ ಸೆಲೆಕ್ಷನ್ ಸ್ಟ್ರಾಟಜಿಗೆ ಬಂದ್ರೆ ಸಿಸ್ಟಮ್ಯಾಟಿಕ್ ಪ್ಲಸ್ ಆಕ್ಟಿವ್ ಅಪ್ರೋಚ್ ಎರಡೂ ಕೂಡ ಇರುತ್ತೆ. ನಾನು ಹಿಂದೆ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದಾಗ ಹೇಳಿದ್ದೆ, ಟೆಕ್ನಾಲಜಿಯನ್ನು ಕೂಡ ಬಳಸ್ಕೊಳ್ತಿದ್ದಾರೆ ಇವರು. ಟೆಕ್ನಾಲಜಿ ಜೊತೆಗೆ ರಿಸರ್ಚ್ ಕೂಡ ಇರುತ್ತೆ. ಹ್ಯೂಮನ್ ಅಂಡ್ AI ಎರಡನ್ನು ಕೂಡ ಬಳಸ್ಕೊಂಡು ಸೆಲೆಕ್ಟ್ ಮಾಡ್ತಾರೆ ಹೂಡಿಕೆಗೆ. ರಿಸರ್ಚ್ ಸಿಗ್ನಲ್ಸ್ 4 key ಸಿಗ್ನಲ್ಸ್ ಅನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ವ್ಯಾಲ್ಯೂಯೇಷನ್, ಕ್ವಾಲಿಟಿ, ಸೆಂಟಿಮೆಂಟ್ ಅಂಡ್ ಫಂಡಮೆಂಟಲ್ ಮೊಮೆಂಟಮ್. ನಂತರ ಕಾಂಪೋಸಿಟ್ ಸ್ಕೋರಿಂಗ್, ಇಂಡಿವಿಜುವಲ್ ಸಿಗ್ನಲ್ಸ್ ಅನ್ನ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ. ಇನ್ನು ರಿಸ್ಕ್ ಆಪ್ಟಿಮೈಸೇಷನ್, ಲಿಕ್ವಿಡಿಟಿ ಕಾನ್ಸ್ಟೆಂಟ್, ಸೆಕ್ಟರ್ ಅಲೋಕೇಶನ್ ಲಿಮಿಟ್ ಇದೆಲ್ಲವನ್ನು ಕೂಡ ನೋಡ್ತಾರೆ. ಫೈನಲ್ ಡಿಸಿಷನ್ ಫಂಡ್ ಮ್ಯಾನೇಜರ್ ತಗೊಳ್ತಾರೆ. AI ನ ಮೂಲಕ ಅಥವಾ ಟೆಕ್ನಾಲಜಿಯನ್ನ ಬಳಸಿಕೊಂಡು ಒಂದಷ್ಟು ಫಿಲ್ಟ್ರೇಷನ್ ಅನ್ನ ಮಾಡಿದ ನಂತರ ಫೈನಲ್ ಡಿಸಿಷನ್ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ. ಯಾವ ಕಂಪನಿ ಚೂಸ್ ಮಾಡಬೇಕು, ಎಲ್ಲಿ ಅಪರ್ಚುನಿಟೀಸ್ ಇದೆ, ಯಾವ ಕಂಪನಿ ಬೆಟರ್ ಇದೆ, ಇದನ್ನ ಈ ರೀತಿಯಾಗಿ ಸ್ಟಾಕ್ ಸೆಲೆಕ್ಷನ್ ಸ್ಟ್ರಾಟಜಿಯನ್ನ
ಇವರು ಮಾಡ್ತಿದ್ದಾರೆ. ಇನ್ನು ಅಸೆಟ್ ಅಲೋಕೇಶನ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಗೆ ಬಂದ್ರೆ ಕೋರ್ ಹೋಲ್ಡಿಂಗ್ಸ್ ಈಕ್ವಿಟಿ ಅಂಡ್ ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ ಅಕ್ರಾಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅದು ಸ್ಮಾಲ್ ಆಗ್ಬೋದು, ಮಿಡ್ ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಆಗ್ಬೋದು. ಡಿರೈವೇಟಿವ್ಸ್ ಯೂಸೇಜ್ ಗೆ ಬಂದ್ರೆ ಅಪ್ ಟು 50% ಆಫ್ ನೆಟ್ ಅಸೆಟ್ಸ್ ಫಾರ್ ಬೋತ್ ಎಡ್ಜಿಂಗ್ ಅಂಡ್ ನಾನ್ ಎಡ್ಜಿಂಗ್ ಸ್ಟ್ರಾಟಜೀಸ್ ಗೆ ಬಳಸಬಹುದಾಗಿರುತ್ತೆ ಫಂಡ್. ಇನ್ನು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಗೆ ಬಂದ್ರೆ REITs ಇನ್ವೆಟ್ಸ್ ಅಲ್ಲಿ ಅಪ್ ಟು 10%, ಸೆಕ್ಯೂರಿಟೀಸ್ ಲೆಂಡಿಂಗ್ ಅಪ್ ಟು 20%, ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ಸ್ ಅಪ್ ಟು 10% ಹೂಡಿಕೆ ಮಾಡುವಂತ ಅಲೋಕೇಶನ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಯಾವುದಕ್ಕೂ ಲಿಮಿಟ್ ಇರೋದು ಹೈಯರ್ ಕ್ಯಾಪ್ ಅಷ್ಟೇ ಮಾಡಬೇಕು ಅಂತ ಇಲ್ಲ, ಎಸ್ಪೆಷಲಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ. ಬಟ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ಗೆ ಇಲ್ಲಿ ಇಷ್ಟನ್ನೇ ಇನ್ವೆಸ್ಟ್ ಮಾಡಬೇಕು ಅಂತ ಏನು ರೂಲ್ಸ್ ಅನ್ನ ಒಂದಿಲ್ಲ ಈ ಸ್ಕೀಮ್. ಇನ್ನು ಲಿಕ್ವಿಡಿಟಿ ಅಂಡ್ ಲೋಡ್ ಸ್ಟ್ರಕ್ಚರ್ ಗೆ ಬಂದ್ರೆ ಲಿಕ್ವಿಡಿಟಿ ಫೀಚರ್ಸ್ ಅನ್ನ ನೋಡಿದ್ರೆ ಓಪನ್ ಎಂಡೆಡ್ ಸ್ಟ್ರಕ್ಚರ್ ಆಗಿರುತ್ತೆ. ನೀವು ಆಫ್ಟರ್ ಅಲಾಟ್ಮೆಂಟ್ ನೋಡಿದ್ವಲ್ಲ 5 ಬಿಸ್ನೆಸ್ ಡೇಸ್ ನಂತರ ಯಾವಾಗ ಬೇಕಾದ್ರೂ ಪರ್ಚೇಸ್ ಕೂಡ ಮಾಡಬಹುದಾಗಿರುತ್ತೆ ಅಥವಾ ಎಕ್ಸಿಟ್ ಕೂಡ ಆಗಬಹುದಾಗಿರುತ್ತೆ. ಎರಡಕ್ಕೂ ಅಲೋ ಇರುತ್ತೆ. ವಿತ್ ಇನ್ 3 ಬಿಸ್ನೆಸ್ ಡೇಸ್ ಅಲ್ಲಿ ನಿಮಗೆ ರಿಡೆಂಪ್ಷನ್ ಪೇ ಔಟ್ ಕೂಡ ಬರುತ್ತೆ. ಇನ್ ಕೇಸ್ ರಿಡೆಂಪ್ಷನ್ ಆದ್ಮೇಲೆ 3 ಬಿಸ್ನೆಸ್ ಡೇಸ್ ಅಲ್ಲಿ ಅವರು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಡಿಲೇ ಆಗಿದ್ದಕ್ಕೆ ಕಾಂಪೆನ್ಸೇಷನ್ ಕೂಡ ಇರುತ್ತೆ. 15% ಪರ್ annum ಫಾರ್ ಲೇಟ್ ಪೇ ಔಟ್ಸ್. ಇನ್ನು ಕರೆಂಟ್ ಲೋಡ್ ಸ್ಟ್ರಕ್ಚರ್ ಗೆ ಬಂದ್ರೆ ಎಂಟ್ರಿ ಲೋಡ್ ಇಲ್ಲ, ಎಕ್ಸಿಟ್ ಲೋಡ್ ಕೂಡ ಸದ್ಯಕ್ಕಿಲ್ಲ, ಕರೆಂಟ್ಲಿ ನಿಲ್. ಮುಂದಿನ ದಿನಗಳಲ್ಲಿ ಹಾಕ್ಬೋದೇನೋ ಗೊತ್ತಿಲ್ಲ, ಬಟ್ ಆಸ್ ಆಫ್ ನೌ ಎಕ್ಸಿಟ್ ಲೋಡ್ ಇಲ್ಲ. ಇನ್ನು ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ಸ್ ಗೆ ಬಂದ್ರೆ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂತ 500 ರೂಪೀಸ್ ಇಂದ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಹಾಗೆ SIP ಕೂಡ ಮಾಡಬಹುದಾಗಿರುತ್ತೆ. ಅಡಿಷನಲಿ ಹೂಡಿಕೆ ಮಾಡ್ತೀರಿ ಅಂತಂದ್ರೆ ಮತ್ತೆ 500 ಅನ್ನ ಆಡ್ ಮಾಡ್ಕೊಂಡು ಕೂಡ ಹೋಗಬಹುದಾಗುತ್ತೆ. ಈ ರೀತಿಯ ಆಪ್ಷನ್ ಕೂಡ ಇದೆ. ಇನ್ನು NAV ಡಿಸ್ಕ್ಲೋಸರ್, ಪ್ರೈಸಿಂಗ್ ಮೆಕ್ಯಾನಿಸಮ್ ಇವೆಲ್ಲವೂ ಕೂಡ ಎಲ್ಲ ಫಂಡ್ಸ್ ಕೂಡ ಫಾಲೋ ಮಾಡುವಂತದ್ದೇ. ಯಾವ್ದಾಗಿದ್ರು ಸರಿ ಇದನ್ನ ಫಾಲೋ ಮಾಡಬೇಕು. ಎಸ್ ಪರ್ ಸೆಬಿ ಅದನ್ನ ಫಾಲೋ ಮಾಡ್ತಾರೆ, ಅದರಲ್ಲಿ ವಿಶೇಷ ಆಗಿರೋದಿಲ್ಲ. ಇನ್ನು ರಿಸ್ಕ್ ಅಸೆಸ್ಮೆಂಟ್ ಗೆ ಬಂದ್ರೆ ರಿಸ್ಕ್ ಲೆವೆಲ್ ವೆರಿ ಹೈ ರಿಸ್ಕ್ ಇರುತ್ತೆ. ಯಾಕಂದ್ರೆ ಇದು ಫ್ಲೆಕ್ಸಿ ಕ್ಯಾಪ್, ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಲಾರ್ಜ್, ಮಿಡ್, ಸ್ಮಾಲ್ ಕ್ಯಾಪ್ ಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಇನ್ನು ಮಾರ್ಕೆಟ್ ರಿಸ್ಕ್ ಇದ್ದಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ ಅಂದ್ರೆ ಆಪರೇಷನಲ್ ರಿಸ್ಕ್ ಅಂದ್ರೆ ಲಿಕ್ವಿಡಿಟಿ, ಕೌಂಟರ್ ಪಾರ್ಟಿ ರಿಸ್ಕ್, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇರುತ್ತೆ. ಇನ್ನು ಸ್ಟ್ರಾಟಜಿ ರಿಸ್ಕ್ ಕೂಡ ಇರುತ್ತೆ. ಫಂಡ್ ಮ್ಯಾನೇಜರ್ ಯಾವ ರೀತಿಯ ಸ್ಟ್ರಾಟಜಿಸ್ ಮಾಡ್ತಾರೆ, ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಒಟ್ಟಿನಲ್ಲಿ ಓವರ್ ಆಲ್ ತಗೊಂಡಾಗ ಹೈ ರಿಸ್ಕ್ ಕ್ಯಾಟಗರಿ ಆಗಿರುತ್ತೆ ಅಕ್ರಾಸ್ ದ ಸೆಗ್ಮೆಂಟ್ಸ್ ಹೂಡಿಕೆ ಮಾಡೋದ್ರಿಂದ. ಇನ್ನು ಯಾರಿಗೆ ಇದು ಸೂಟಬಲ್ ಆಗುತ್ತೆ ಈ ವಿಚಾರಕ್ಕೆ ಬಂದ್ರೆ ಲಾಂಗ್ ಟರ್ಮ್ ಆರಿಸನ್ ಅನ್ನ ಇಟ್ಕೊಂಡಿರೋರಿಗೆ, ಅಬೋವ್ 5 ಇಯರ್ಸ್ ಹೂಡಿಕೆಯ ಟಾರ್ಗೆಟ್ ಅನ್ನ ಇಟ್ಕೊಂಡಿರೋರಿಗೆ ಇದು ಸೂಟಬಲ್ ಆಗುತ್ತೆ. ಜೊತೆಗೆ ರಿಸ್ಕ್ ಟಾಲರೆನ್ಸ್ ಕೂಡ ಇರಬೇಕಾಗುತ್ತೆ. ವಾಲಟೈಲ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ತುಂಬಾನೇ ತಾಳ್ಮೆಯಿಂದ ಜೊತೆಗೆ ಆ ವಾಲಟಿಲಿಟಿಯನ್ನ ಬೇರ್ ಮಾಡುವಂತ ಮೈಂಡ್ ಸೆಟ್ ಕೂಡ ಇರಬೇಕಾಗುತ್ತೆ. ಜೊತೆಗೆ ಡೈವರ್ಸಿಫಿಕೇಶನ್ ನೋಡುವಂತವ್ರಿಗೆ ಖಂಡಿತ ಈ ಒಂದು NFO ಒಂದು ಆಪ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಇನ್ನು ಯಾರೆಲ್ಲ ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ಶಾರ್ಟ್ ಟರ್ಮ್ ಅಪರ್ಚುನಿಟಿಯನ್ನ ನೋಡ್ತಿರುವಂತವ್ರು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಹಾಗೆ ಇನ್ಕಮ್ ಸೀಕರ್ಸ್, ರೆಗ್ಯುಲರ್ ಇನ್ಕಮ್ ಬೇಕು ಅಥವಾ ಡಿವಿಡೆಂಡ್ ಬೇಕು ಅನ್ನುವಂತ ಹೂಡಿಕೆದಾರರು ಕೂಡ ಇದನ್ನ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಯಾಕಂದ್ರೆ ಗ್ರೋತ್ ಫಂಡ್ ಆಗಿರೋದ್ರಿಂದ ನಿಮ್ಗೆ ಆ ರೀತಿಯ ಇನ್ಕಮ್ ಸಿಗೋದಿಲ್ಲ. ಏನು ರಿಸ್ಕ್ ಅವರ್ಸ್ ಇನ್ವೆಸ್ಟರ್ಸ್ ಅಂದ್ರೆ ನಮ್ಗೆ ಜಾಸ್ತಿ ರಿಸ್ಕ್ ಬೇಡಪ್ಪ, ಕಡಿಮೆ ರಿಸ್ಕ್ ಅಲ್ಲಿ ಡಿಸೆಂಟ್ ಲಾಭ ಬೇಕು ಅನ್ನೋಂಥವ್ರು ಕೂಡ ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಯಾಕಂದ್ರೆ ಒಂದು ಹೈ ರಿಸ್ಕ್ ಫಂಡ್ ಆಗಿರೋದ್ರಿಂದ. ಇನ್ನು ಅಡ್ವಾಂಟೇಜಸ್ ವಿಚಾರಕ್ಕೆ ಬಂದ್ರೆ ಮ್ಯಾಕ್ಸಿಮಮ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ ಹೂಡಿಕೆಯನ್ನ ಮಾಡೋದಕ್ಕೆ. ಅಂದ್ರೆ ಅಲೋಕೇಶನ್ ವಿಚಾರದಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲೇ ಮಾಡಬೇಕು, ಮಿಡ್ ಕ್ಯಾಪ್ ಅಲ್ಲೇ ಮಾಡಬೇಕು ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲೇ ಮಾಡಬೇಕು ಅಂತ. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಟೆಕ್ ಎನೇಬಲ್ಡ್ ಪ್ರೋಸೆಸ್ ಅನ್ನ ಫಾಲೋ ಮಾಡ್ತಾರೆ, ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಬಳಸ್ತಾರೆ. ಯಾಕಂದ್ರೆ ಬ್ಲಾಕ್ ರಾಕ್ ಒಂದು ಪ್ರಪಂಚದ ಲೀಡಿಂಗ್ ಮ್ಯೂಚುವಲ್ ಫಂಡ್ ಕಂಪನಿ, ಅವ್ರ ಹತ್ರ ಇರುವಂತಹ ಟೆಕ್ನಾಲಜಿಯನ್ನ ಬಳಸ್ಕೊಳ್ತಿದ್ದಾರೆ. ಅಲಾದಿನ್ ಟೆಕ್ನಾಲಜಿ ತುಂಬಾನೇ ಫೇಮಸ್ ಆಗಿರುವಂತದ್ದು, ಆ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ತಿದ್ದಾರೆ. ಪ್ರೋಸೆಸ್ ಟೆಕ್ ಎನೇಬಲ್ಡ್ ಆಗಿರುತ್ತೆ. ಲೋ ಎಂಟ್ರಿ ಬ್ಯಾರಿಯರ್ ಅಂದ್ರೆ ಮಿನಿಮಮ್ 500 ರೂಪಾಯಿಂದ ಕೂಡ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬಹುದು. ಎಕ್ಸಿಟ್ ಲೋಡ್ ಇಲ್ಲ, ಅದೊಂದು ಅಡ್ವಾಂಟೇಜ್. ಹಾಗೆ ಬ್ರಾಡ್ ಬೆಂಚ್ ಮಾರ್ಕ್ ಇದೆ, ನಿಫ್ಟಿ 500 ಅನ್ನ ಫಾಲೋ ಮಾಡ್ತಾರೆ. ಇನ್ನು ಡಿಸ್ಅಡ್ವಾಂಟೇಜಸ್ ಅಥವಾ ಡ್ರಾಬ್ಯಾಕ್ಸ್ ಅಂತ ನೋಡಿದ್ರೆ ನೋ ಟ್ರಾಕ್ ರೆಕಾರ್ಡ್, ಅಂದ್ರೆ ಹೊಸ ಕಂಪನಿ ಆಗಿರೋದ್ರಿಂದ. ಅಂದ್ರೆ ಬ್ಲಾಕ್ ರಾಕ್ ಗೆ ಥ್ರೂಔಟ್ ದ ವರ್ಲ್ಡ್ ಅಸೆಟ್ ಮ್ಯಾನೇಜ್ ಮಾಡಿ ಅನುಭವ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಇಲ್ಲಿ ಈಗ ಲಾಂಚ್ ಮಾಡ್ತಿರೋದು ಹೊಸ ಸ್ಕೀಮ್ ಆಗಿರೋದ್ರಿಂದ ಟ್ರಾಕ್ ರೆಕಾರ್ಡ್ ಇಲ್ಲ. ಇಂದಿನ ಟ್ರಾಕ್ ರೆಕಾರ್ಡ್ ಅನ್ನ ನಾವು ಚೆಕ್ ಮಾಡಕ್ ಆಗೋದಿಲ್ಲ. ಇನ್ನು ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇರುವಂತದ್ದು ಎಕ್ಸಿಕ್ಯೂಷನ್ ರಿಸ್ಕ್ ಕೂಡ ಇರುತ್ತೆ. ಆಕ್ಟಿವ್ ಮ್ಯಾನೇಜ್ಮೆಂಟ್ ರಿಸ್ಕ್, ಟ್ಯಾಕ್ಸ್ ಕನ್ಸಿಡರೇಷನ್ ಇವೆಲ್ಲವೂ ಕೂಡ ಪೊಟೆನ್ಶಿಯಲ್ ಡ್ರಾಬ್ಯಾಕ್ಸ್ ಆಗಿರುತ್ತೆ ಇಲ್ಲಿ ಹೂಡಿಕೆ ಮಾಡುವಂತವ್ರಿಗೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಯಾವ್ದಾದ್ರು ಒಂದು ಬ್ರೋಕರೇಜ್ ಅಪ್ಲಿಕೇಶನ್ ಅನ್ನ ಬಳಸ್ತಾ ಇದ್ದೀರಿ ಅಂದ್ಕೊಳ್ತೀನಿ, ಅದರ ಮೂಲಕನೇ ಅಪ್ಲೈ ಮಾಡಬಹುದಾಗಿರುತ್ತೆ. ಇವನ್ ಆಫ್ಲೈನ್ ಮಾಡಲು ಕೂಡ ಮಾಡಬಹುದಾಗಿರುತ್ತೆ. ಹಾಗೆ AMC ವೆಬ್ಸೈಟ್ ಇಂದ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ನೀವು ಜಿಯೋ ಬ್ಲಾಕ್ ರಾಕ್ ವೆಬ್ಸೈಟ್ ಹೋದ್ರೂ ಕೂಡ ಅವಕಾಶ ಇರುತ್ತೆ. ಹಾಗೆ ನಾನು ಮೊನ್ನೆ ಮೋತಿಲಾಲ್ ಓಸ್ವಾಲ್ ಫಂಡ್ ಬಗ್ಗೆ ಕವರ್ ಮಾಡಿದಂತ ಸಂದರ್ಭದಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಅಲ್ಲಿ ಅಕೌಂಟ್ ಓಪನ್ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಮಾಡಬಹುದು ಅಂತ. ಕೆಲವರು ಮಾಡಿದಿರಿ ಕೂಡ. ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ, ನೀವು ಅವರ ಅಕೌಂಟ್ ಅನ್ನು ಕೂಡ ಬಳಸ್ಕೊಳ್ಬಹುದು, ಬೇಕಿದ್ರೆ
ಅಲ್ಲೂ ಕೂಡ ಅವಕಾಶ ಇರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಇನ್ನು ಪೋಸ್ಟ್ NFO ಕೂಡ ಅಪರ್ಚುನಿಟಿ ಇದ್ದೇ ಇರುತ್ತೆ. ಸ್ಟ್ಯಾಂಡರ್ಡ್ ಪರ್ಚೇಸ್ ಅಂಡ್ SIP ರೂಟ್ಸ್ ಮೂಲಕ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಆಸ್ಪಾ ಫೆಸಿಲಿಟಿ ಮೂಲಕ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಯೂಶಲಿ ನಿಮ್ಮ ಬ್ರೋಕರೇಜಸ್ ಥ್ರೂ ಮಾಡಬಹುದು ಅಥವಾ ಡೈರೆಕ್ಟ್ ಕಂಪನಿಯ ವೆಬ್ಸೈಟ್ ಅಲ್ಲೂ ಕೂಡ ಮಾಡೋಕೆ ಅವಕಾಶ ಇರುತ್ತೆ. ಇನ್ನು ನೀವೇನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಬಯಸೋದಾದ್ರೆ ಸಣ್ಣ ಪ್ರಮಾಣದಲ್ಲೂ ಕೂಡ ಶುರು ಮಾಡಿ ಟೆಸ್ಟ್ ಮಾಡಬಹುದಾಗಿರುತ್ತೆ. ಇದೊಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿರೋದ್ರಿಂದ ಹಾಗೆ ಎಲ್ಲಿ ಹೆಚ್ಚು ಅವಕಾಶ ಇರುತ್ತೋ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ಯಾವುದೇ ಒಂದು ಥೀಮ್ ಅನ್ನ ಇಲ್ಲಿ ಕವರ್ ಮಾಡ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಅಂದ್ರೆ ಈಗ ಹೇಳಲಿಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ಇಂದಿನ ವಿಡಿಯೋದಲ್ಲಿ ಕನ್ಸಂಪ್ಷನ್ ಥೀಮ್ ಬಗ್ಗೆ ಕವರ್ ಮಾಡಿದ್ದೆ, ಮೋತಿಲಾಲ್ ಒಸ್ವಾಲ್ ಕನ್ಸಂಪ್ಷನ್ ಫಂಡ್ ಬಗ್ಗೆ. ಯಾಕಂದ್ರೆ ಅದೊಂದು ಥೀಮ್ ಓರಿಯೆಂಟೆಡ್, ಬಟ್ ಇಲ್ಲಿ ಆಗೋದಿಲ್ಲ. ಇದೊಂದು ಬ್ರಾಡ್ ಮಾರ್ಕೆಟ್ ಓರಿಯೆಂಟೆಡ್ ಸ್ಕೀಮ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಸೆಕ್ಟರ್ ಅಥವಾ ಸ್ಟಾಕ್ ಬಗ್ಗೆ ಮಾಹಿತಿ ಸದ್ಯದ ಮಟ್ಟಿಗೆ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಒನ್ಸ್ ಸ್ಟಾರ್ಟ್ ಆದ್ಮೇಲೆ ನಮಗೆ ಸಿಗುತ್ತೆ ಆ ಮಾಹಿತಿ. ಸರಿಗಳಿರಿ, ಇದಾಗಿತ್ತು ನೀವು ತುಂಬಾ ಕೇಳ್ತಿದ್ದಂತ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ಬಗ್ಗೆ ಮಾಹಿತಿ. ನೀವು ಇನ್ನು ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳಿ, ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನಿರ್ಧಾರವನ್ನ ತಗೊಳ್ಳಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.